ಪರಿಷತ್ ಚುನಾವಣೆಯಲ್ಲಿ ನಮ್ಮ ಎಲ್ಲಾ ಅಭ್ಯರ್ಥಿಗಳು ಗೆಲ್ತಾರೆ, ಇಷ್ಟಿದ್ರೂ ಜೆಡಿಎಸ್ನವರು ಯಾಕೆ ಅಭ್ಯರ್ಥಿ ಹಾಕಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಚಲುವರಾಯಸ್ವಾಮಿ. ತಮ್ಮ ಮತದಾನದ ಬಳಿಕ ಚಲುವರಾಯಸ್ವಾಮಿಯವರ ರಿಯಾಕ್ಷನ್ ಇದೆ. ಕುದುರೆ ವ್ಯಾಪಾರ ಮಾಡೋಕೆ ಅಂತಲೇ ಅಭ್ಯರ್ಥಿ ಹಾಕಿದ್ದಾರೆ ಹೀಗಂತ ಆರೋಪಿಸಿದ್ದಾರೆ ಶಾಸಕ ಚಲುವರಾಯಸ್ವಾಮಿ. ಸ್ನೇಹಿತರು, ನೀವು ಜೆಡಿಎಸ್ನವ್ರನ್ನ ಕ್ರಾಸ್ ವೋಟಿಂಗ್ ಮಾಡಿಸೋಬೇಕಾದ್ರೆ ಇಡೀ ಪಕ್ಷವನ್ನ ಮುಗಿಸ್ಲಿಕ್ಕೆ ಚಲುವರಾಯಸ್ವಾಮಿ ಮತ್ತೆ ನೀವೆಲ್ಲ ಸ್ನೇಹಿತರು ಸಂಚು ಮಾಡ್ತಿರೋದು ಎಷ್ಟು ಪ್ರಜಾಪ್ರಭುತ್ವ? ದಿನೇಶ್ ಅವ್ರು ಹೇಳ್ದಂಗೆ ಫಸ್ಟು ನಾವು ಗೆಲ್ಲಲಿಕ್ಕೆ ಹತ್ರ ಇದ್ದೀವ ಅಂತ ನೋಡಬೇಕು. ನಮಗೆ ಅವಕಾಶ ಪೂರ್ತಿ ಇದ್ದಾಗ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂದರೆ ಕುದುರೆ ವ್ಯಾಪಾರ ಅವ್ರು ಮಾಡ್ತಾರ ನಾವು ಮಾಡ್ತಾರ. ಮೂರನೇದು, ನಮಗೆ ಹಿಂದೆ ಒಂದು ಸರಿ ಈ ಥರದ ಅವಕಾಶ ಬಂತು ಪ್ರಾಕ್ಷನ್ ಇರೋ ಟೈಮಲ್ಲಿ. ದೇವೇಗೌಡರು ಅಪ್ಲಿಕೇಶನ್ ಹಾಕಿದ್ರು ರಾಜ್ಯಸಭೆಗೆ, ಕಾಂಗ್ರೆಸ್ಸು ಬೇಡ ಅಂತೇಳಿದ್ರು. ನಮ್ಮ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವತ್ತು ದೇವೇಗೌಡರು ಅಪ್ಲಿಕೇಶನ್ ಹಾಕಿರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕಬೇಡಿ ಅಂತ. ಈಗ ನಾವು ನಮ್ಗೆ ಹೆಚ್ಚು ಓಟ್ ಇದ್ದಾಗ 28 5ಕ್ಕೆ 140 ಓಟ್ ನಮಗೆ ಸಫಿಷಿಯೆಂಟ್ ಇದ್ದಾಗ 7ನೇ ಕ್ಯಾಂಡಿಡೇಟ್ ಹಾಕೋ ಅವಶ್ಯಕತೆ ಏನಿತ್ತು? ಸೊ ಅಲ್ಲಿಗೆ ಏನರ್ಥ, ಅವರು ವ್ಯಾಪಾರ ಮಾಡೋಕ್ಕೆ ರೆಡಿ ಇದ್ದಾರೆ, ದುಡ್ಡಿದೆ, ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋ ಕಾರಣದಿಂದನೇ ಹಾಕಿದ್ದಾರೆ. ಅದರಿಂದ ನೀವು ಅವರನ್ನೇ ಕೇಳಬೇಕು. ನಾವು ನಮ್ಮ ಸಫಿಷಿಯೆಂಟ್ ಮಠ ಇದ್ದಾವೆ, ನಮ್ಮನ್ನು 5 ಸೀಟ್ ಗೆಲ್ಕತ್ತೀವಿ, ಅದರಿಂದ ಯಾವುದೇ ತೊಂದರೆ ಇಲ್ಲ. ಸೊ ಕ್ಲಿಯರ್ ಕಟ್ಟಾಗಿ ನಾವು ಸೆಕೆಂಡ್ ಪ್ರಿಫರೆನ್ಸ್ ಓಟೇ ಎಕ್ಸಸ್ ಆಗಿ ಮಿಗ್ತದೆ. ಅದರಿಂದ ಯಾವ ಪ್ರಾಬ್ಲಮ್ಮೂ ಇಲ್ಲ. ಈ JDS BJP ಕೇಳೋ ಮಾತನ್ನು ನಮಗೆ ಕೇಳ್ತಾ ಇದ್ದಾರೆ. ಅಡ್ಡ ಮತದಾನ ಆಗಲ್ಲ ಸರ್. ಜಗಳ ಬಿಡಿದಿದ್ದು ಕೆಲವೊಂದು ಈ ಬುದ್ಧಿಜೀವಿಗಳು ಲೆಟರ್ ಬರ್ತಾರೆ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿಗೆ ಬರೆದಿಗೆ ಅಂಡಮಾನ್ ನಮಗೆ ಯಾವುದು ಕೂಡ ಭಯ ಅಂಥದ್ದು ಅಲ್ಲ. ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಅನೇಕ ವಿಚಾರಗಳ ಬಗ್ಗೆ CLP ಶಾಸಕಾಂಗ ಸಭೆ, ಅಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ, SIR ಬಗ್ಗೆ ಚರ್ಚೆ, ಅಭಿವೃದ್ಧಿ ಬಗ್ಗೆ ಚರ್ಚೆ, ಸಂಘಟನೆ ಬಗ್ಗೆ ಚರ್ಚೆ, ಈ ಎಲ್ಲವನ್ನು ಕೂಡಿ ನಾವು ಮಾಡಿದ್ದೀವಿ. ನಮಗೆ ಯಾವುದು ಕೂಡ ಅಡ್ಡ ಮತದಾನದ ನಮಗೆ ಭಯ ಇಲ್ಲ. ಅಡ್ಡ ಮತದಾನ ಏನಾದರೂ ಆಗಿದ್ದರೆ ಅದು BJP ಮತ್ತು JDSನಲ್ಲಾಗ್ತದೆ. ಕಾಂಗ್ರೆಸ್ನಲ್ಲಿ ನಾವು ನಿರೀಕ್ಷೆಗಿಂತ ಜಾಸ್ತಿ ಮತ ಪಡೆದುಕೊಳ್ತೀವಿ. ಕಾದು ನೋಡಿ ಸಾಕು. 100ಕ್ಕೆ 100 ನಿಶ್ಚಿತ. ಎಸ್, ಕಾಂಗ್ರೆಸ್ ನಾಯಕರು ವಿಶ್ವಾಸದಲ್ಲಿದ್ದಾರೆ. ಅದೇ ರೀತಿಯಲ್ಲಿ JDS ನಾಯಕರು ಕೂಡ ಹೇಳ್ತಾ ಇರುವಂಥದ್ದು ಕಾದು ನೋಡಿ ಅಂತ. ಅಫ್ಕೋರ್ಸ್ ಕಾದು ನೋಡಬೇಕಿದೆ. ಸಂಜೆ 4 ಗಂಟೆಯ ಬಳಿಕ ಅಂತಿಮ ಫಲಿತಾಂಶ ಯಾವರ ಪರ ಬರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. 7 ಸ್ಥಾನದ ಅಖಾಡದಲ್ಲಿ 8 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿರೋದೇ ಈ ಕಣವನ್ನು ಇಷ್ಟು ರೋಚಕ ಆಗಿಸಿರೋದು. ನೋಡಿ, ಮತ ಹಾಕ ಬಂದ ಮೇಲೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ವಿಕ್ಟರಿ ಸಿಂಬಲ್ ತೋರಿಸ್ತಿದ್ದಾರೆ. ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಘಟಾನುಘಟಿ ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ಇದ್ದಾರೆ. ತಮ್ಮ ಹಕ್ಕನ್ನು ಚಲಾಯಿಸಿ ಬಂದು ಈಗ ಆ ಖುಷಿಯಲ್ಲಿದ್ದಾರೆ. ಆದರೆ ನೆನ್ನೆವರೆಗೂ ಆತಂಕ ಇದ್ದಂತೆ ಇತ್ತು. ರೆಸಾರ್ಟ್ ಸೇರ್ಕೊಂಡಿದ್ರು, ಅಲ್ಲೇ ಎಲ್ಲ ಅವರಿಗೆ ಟ್ರೈನಿಂಗ್ ಕೊಡಲಾಗಿತ್ತು. ಯಾಕಂದರೆ ಇಲ್ಲಿ ಬ್ಯಾಲೆಟ್ ವೋಟಿಂಗ್ ವೇಳೆ ಒಂದು ಸಣ್ಣ ಲೋಪ ಆದರೂ ಕೂಡ ಮತ ಅಸಿಂಧು ಆಗಿಬಿಡುತ್ತೆ. ಕಟ್ಟಿರೋದ್ರಿಂದಾಗಿ ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ ಕ್ಯಾಂಡಿಡೇಟ್ ಗೆಲ್ಲುವಂಥ ಕ್ಯಾಂಡಿಡೇಟ್ ಸೋಲ್ಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಭಾಳ ಮುನ್ನೆಚ್ಚರಿಕೆನ ವಹಿಸಿದ್ದಾರೆ. ಅದರ ಜೊತೆಗೆ ಈ ಆತ್ಮವಿಶ್ವಾಸದ ಆತ್ಮಸಾಕ್ಷಿಯ ಮಾತುಗಳೇನಿದೆ ಅದು ಈ ಕ್ರಾಸ್ ವೋಟಿಂಗ್ನ ಭಯ ಅಲ್ಲಿದೆ. ಆದರೆ ಯಾರ ಆತ್ಮಸಾಕ್ಷಿಯ ಮತ ಹಾಕ್ತಾರೆ ಗೊತ್ತಿಲ್ಲ. ಪರಿಷತ್ ಎಲೆಕ್ಷನ್ನಲ್ಲಿ ಕೈ ಅಭ್ಯರ್ಥಿಗಳೆಲ್ಲ ಗೆಲ್ತಾರೆ ಎನ್ನುವುದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಶ್ವಾಸ. ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅಂತ ಮಾತನಾಡಿದ್ದಾರೆ. ತಮಗೆ ತಪ್ಪು ಮಾಹಿತಿ ಇದೆ. ನಾನು ಕೂಡ ಅಲ್ಲೇ ಇದ್ದೀನಿ 2 ದಿನದಿಂದ. ಇವತ್ತು ಸಾಯಂಕಾಲ ರಿಸಲ್ಟ್ ತಮ್ಮ ಎದುರುಗಡೆ ಬರುತ್ತೆ. 5 ಸೀಟು, ಅದರಲ್ಲೂ ಸ್ಪೆಷಲಿ 5ನೇ ಸೀಟ್ ಅಂತೂ ಖಂಡಿತವಾಗ್ಲೂ ಆರಿಸಿ ಬರುತ್ತೆ. ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ಗೆ ಹೋಗ್ತಾ ಇರುವಂಥ 5 ಸದಸ್ಯರು ಕೂಡ ಆರಿಸಿ ಬರ್ತಾರೆ, ಗೆದ್ದು ಬರ್ತಾರೆ. BJP ಉಚ್ಚಾಟಿತ ಶಾಸಕರು ಹೇಳ್ತಿದ್ದಾರೆ ಆತ್ಮಸಾಕ್ಷಿಯಲ್ಲಿ ಮತ ಹಾಕ್ತೀವಿ ಅಂತ. ಅದೇ ರೀತಿ JDS ಮತ್ತೆ BJPಯಲ್ಲಿ ಇನ್ನು ಕೆಲವರು ಯಾರಾದರೂ ಇದ್ದಾರೆ ಮೇಡಮ್ ಮತ ಹಾಕಂತವ್ರು? ಅದನ್ನ ನಮಗೆ ಹೇಗೆ ಗೊತ್ತಾಗುತ್ತೆ. ಬಟ್ ನಾವು ಇಷ್ಟೇ ಹೇಳ್ಬೋದು, ನಮ್ಮ ಅಭ್ಯರ್ಥಿಗಳು 5ಕ್ಕೆ 5 ಜನ ಇವತ್ತು ಗೆದ್ದು ಬರ್ತಾರೆ ಅಂತ ಹೇಳ್ಬೋದು. ನಮಗೆ ಕಾನ್ಫಿಡೆನ್ಸ್ ಇದೆ. ನೋಡಿ, ಕಾಂಗ್ರೆಸ್ ಪಕ್ಷ ಭಾಳಷ್ಟು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದೆ, ಇನ್ನು ಮುಂದೆ ಕೂಡ ಪ್ರದರ್ಶನ ಮಾಡುತ್ತೆ. ತಾವೇ ನೋಡಿದ್ರಿ ಮೊನ್ನೆ ನಡೆದಂಥ ಆ ಒಂದು ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಎಷ್ಟು ಸ್ಮೂತ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಇದರ ಅರ್ಥನೇ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೀವಿ ಅಂತ ಇದರ ಅರ್ಥ. ಯಾವುದೇ ರೀತಿಯಿಂದ ವೋಟ್ ಲ್ಯಾಪ್ಸ್ ಆಗಲಿಲ್ಲ.